ಪದೇ ಪದೇ BSNL ಟವರ್ ಏರಿ ಯುವಕನ ಹುಚ್ಚಾಟ. ತಾಲೂಕಿನಾದ್ಯಂತ ಸರಣಿ ಹೈಡ್ರಾಮಾ ಸೃಷ್ಟಿಸಿದ ಮಾನಸಿಕ ಸ್ವಸ್ಥ ಯುವಕ. ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ಬಿಡದ ತಲೆನೋವು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮನೆ ಮಾಡಿದೆ. ಸೂಕ್ತ ಕ್ರಮಕ್ಕೆ ಹೆತ್ತವರ ಹಾಗೂ ಅಧಿಕಾರಿಗಳ ನಿರಾಸಕ್ತಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಂತ ಕಳೆದ 3-4 ದಿನಗಳಿಂದ ಮಾನಸಿಕ ಅಸ್ವಸ್ಥ ಯುವಕನೊಬ್ಬ BSNL ಮೊಬೈಲ್ ಟವರ್ಗಳನ್ನು ಏರಿ ಸರಣಿ ಹೈಡ್ರಾಮಾ ಸೃಷ್ಟಿಸುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದ್ದಾನೆ. ತಾಲೂಕಿನ ತೆಗ್ಗಳಿ ಗ್ರಾಮದ ನಿವಾಸಿ ಚಂದ್ರಶೇಖರ್ ಕರಣಿ ಎಂಬಾತನೇ ಈ ಕೃತ್ಯ ಎಸಗುತ್ತಿರುವ ಯುವಕನಾಗಿದ್ದು, ಈತನ ಹುಚ್ಚಾಟದಿಂದಾಗಿ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಪ್ರತಿದಿನವೂ ಹರಸಾಹಸ ಪಡುವಂತಾಗಿದೆ. ಸರಣಿ ಟವರ್ ಕೃತ್ಯಗಳು ಈ ಯುವಕನ ಟವರ್ ಏರುವ ಹುಚ್ಚಾಟ ಇಂದು ನಿನ್ನೆದಲ್ಲ. ಕಳೆದ 3 ದಿನಗಳಿಂದ ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ BSNL ಟವರ್ ಕೂಡ ಏರಿದ್ದ. ಅದಲ್ಲದೆ ಅದನ್ನು ಮುಗಿಸಿ ಮರುದಿಂಡಿ ಪಟ್ಟಣದ ಬಸ್ ನಿಲ್ದಾಣ ಎದುರಿಗಿರುವ ಎತ್ತರದ BSNL ಟವರ್ ಏರಿ ಕುಳಿತುಕೊಂಡಿದ್ದ. ಇದನ್ನು ಇಳಿಸುವಷ್ಟರಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸಾಕಾಗಿ ಹೋಗಿದ್ದಾರೆ. ಇದೀಗ ತನ್ನ ಸ್ವಗ್ರಾಮದ ತೆಗ್ಗಳಿ ಸೇರಿದಂತೆ ಆಲ್ಮೇಲ್, ಚಾಂದಕೋಟೆ ಗ್ರಾಮಗಳ ಟವರ್ಗಳನ್ನು ಏರಿ ಸಾರ್ವಜನಿಕರ ಜೀವ ಹಿಂಡುತ್ತಿದ್ದಾನೆ. ಸಿಬ್ಬಂದಿಗೆ ತಪ್ಪದ ತಲೆನೋವು. ಯುವಕ ಟವರ್ ಏರುತ್ತಿದ್ದಂತೆ ನೂರಾರು ಜನ ಜಮಾಯಿಸಿ ಆತಂಕ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಗಂಟೆಗಳ ಕಾಲ ಆತನಿಗೆ ಮನವೊಲಿಸಿ ಹರಸಾಹಸ ಪಟ್ಟು ಕೆಳಗಿಳಿಸುತ್ತಿದ್ದಾರೆ. ಆದರೆ ಕೆಳಗಿಳಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿ ಕಣ್ಣು ತಪ್ಪಿಸಿ ಮತ್ತೊಂದು ಗ್ರಾಮದ ಟವರ್ ಏರುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಇಂಥ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಮಾನಸಿಕ ಅಸ್ವಸ್ಥ ಯುವಕರನ್ನು ವಶಕ್ಕೆ ಪಡೆದು ನಿರಂತರವಾಗಿ ನಿಗಾದಲ್ಲಿಡಬೇಕು ಹಾಗೂ ಸೂಕ್ತ ಮಾನಸಿಕ ವೈದ್ಯಕೀಯ ಚಿಕಿತ್ಸಾಲಯಕ್ಕೆ ದಾಖಲಿಸಬೇಕೆಂದು ಸಾರ್ವಜನಿಕರು ಮತ್ತು ತೆಗ್ಗಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.